ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀರ್ತಿನಗರದಲ್ಲಿ ನಾಗ ಪ್ರತಿಷ್ಠಾನ ಕಾರ್ಯಕ್ರಮ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾಗಿ. ಚಿಂತಾಮಣಿ ನಗರದ 18, 19ನೇ ವಾರ್ಡ್, ಬಂಬು ಬಜಾರ್, ಕೀರ್ತಿನಗರ, ಈರುಳ್ಳಿ ಬಜಾರ್, ಟಿಂಬರ್ ಶಾಪ್ ರೋಡ್ ನಾಗರಿಕರಿಗಾಗಿ ಅಶ್ವಥ್ ಕಟ್ಟೆಯಲ್ಲಿ ಶ್ರದ್ಧಾಭಕ್ತಿಯಿಂದ ನಾಗ ಪ್ರತಿಷ್ಠಾಪನೆ ನೆರವೇರಿತು. ಭಕ್ತರ ಸಾಮೂಹಿಕ ಸಹಕಾರದಲ್ಲಿ ಗಣಪತಿ ಪೂಜೆ, ನಾಗ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಕೀರ್ತಿನಗರ ಮತ್ತು ಬಂಬು ಬಜಾರ್ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಜನರು ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳಿಗೆ ಅನುಕೂಲವಾಗುತ್ತದೆ. ಪ್ರತಿಷ್ಠಾಪನೆಗಾಗಿ ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಭಾಗವಹಿಸಿದ್ದರು. ಮುಖಂಡ ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ಕೀರ್ತಿನಗರ ಮತ್ತು ಬಂಬು ಬಜಾರ್ನ ಅಶ್ವಥ್ ಕಟ್ಟೆಗೆ ಅನೇಕ ದಶಕಗಳ ಇತಿಹಾಸವಿದೆ. ಇತ್ತೀಚೆಗೆ ಶಿಥಿಲಾವಸ್ಥೆಗೆ ತಲುಪಿತ್ತು. ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಮುಖಂಡರ ಅಭಿಪ್ರಾಯದಂತೆ ಲೋಕ ಕಲ್ಯಾಣಾರ್ಥಕವಾಗಿ ನಾಗ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ ರೆಡ್ಡಿ, ಎನ್ ವೇಣುಗೋಪಾಲ್, ಕರಿಯಪ್ಪಲ್ಲಿ ಮಾಲಿಕ್ ಪಾಷಾ, ಚಲಪತಿ, ಮಂಜುನಾಥ್, ಜಿಟಿ ವೇಣುಗೋಪಾಲ್, ನಗರಸಭಾ ಸದಸ್ಯರಾದ ಮಂಜುಳಾ, ಆಂಜನಪ್ಪ, ಶೋಭಾ, ಶ್ರೀನಿವಾಸ್, ಪುಂಗನೂರು ನಾರಾಯಣಸ್ವಾಮಿ, ಮುಖಂಡರಾದ ಉಮೇಶ್ ಸೇರಿದಂತೆ ಮತ್ತಿತರರು ಇದ್ದರು. ಪ್ರಸಾದ ಸಿದ್ಧಿರಸ್ತು. ಶ್ರೀ ರಾಜೇಂದ್ರ ಸ್ವಾಮಿ ಪ್ರಸಾದೇನ ಆಕಲ್ಪಮಾನ ವಂಶಕುಲ ಗೋತ್ರ ವ್ಯಾಪಾರ ಉದ್ಯೋಗ ಅಭಿವೃದ್ಧಿರಸ್ತು. 22/12/2024 ಇಸ್ವಿ ಇಂದು ಈ ಕೀರ್ತಿನಗರ ಬಂಬು ಬಜಾರ್ನಲ್ಲಿ ಸುಮಾರು 60 ವರ್ಷದ ಹಿಂದಿನ ಒಂದು ಚರಿತ್ರೆ ಉಳ್ಳಂಥ ನಾಗ ದೇವತೆ ಮತ್ತು ನಾಗ ದೇವತೆಗಳ ಕಟ್ಟ ಅದು ಶಿಥಿಲಗೊಂಡಿದ್ದು, ಅದನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲರ ಏಳಿಗೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಅದನ್ನು ಅಭಿವೃದ್ಧಿಪಡಿಸಿ ಪಬ್ಲಿಕ್ಗೆ ಪೂಜೆ ಮಾಡಿಕೊಳ್ಳೋಕ್ಕೆ ಅನುವಾಗಬೇಕು ಅಂತ ಅದಕ್ಕೆ ಎಲ್ಲ ಪೂಜಾ ವಿಧಾನಗಳನ್ನು ಮಾಡಿಸಿ ಅದನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿಸಿ ಇವತ್ತು ಸಾರ್ವಜನಿಕರಿಗಾಗಿ ಅದನ್ನು ಬಿಟ್ಟುಕೊಡಲು ನಾವು ಯೋಚನೆ ಮಾಡಿದ್ದು. ನಮ್ಮ ಸಂಘದವರು ಸರ್ವೆ ಕಾರ್ಯ, ಮೂವರನ್ನು ಬಂಧಿಸಿ ಬಿಡುಗಡೆಗೊಳಿಸಿದ ಪೊಲೀಸರು. ಜಮೀನು ಅಳತೆ ಮಾಡುವ ವೇಳೆ ಜಟಾಪಟಿ. ಜಮೀನು ಹದ್ದುಬಸ್ತು ಮಾಡಿಕೊಳ್ಳಲು ಜಮೀನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಹಾಗೂ ಜನರ ನಡುವೆ ಜಟಾಪಟಿ ನಡೆದು ಪೊಲೀಸರು ಮಧ್ಯ ಪ್ರವೇಶಿಸಿ ಮೂವರನ್ನು ಬಂಧಿಸಿ ಬಿಡುಗಡೆಗೊಳಿಸಿರುವ ಘಟನೆ ಮುರಗಮಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಇಂದು ನಡೆದಿದೆ. ಚಿಂತಾಮಣಿ ತಾಲೂಕಿನ ಮುರಗಮಲ ಹೋಬಳಿ ಪೆದ್ದೂರು ಗ್ರಾಮದ ಸರ್ವೆ ನಂಬರ್ 171/2ರಲ್ಲಿ ಅಳತೆ ಮಾಡಿ ಹದ್ದುಬಸ್ತು ಮಾಡಿಕೊಡಲು ಶ್ರೀರಾಮರೆಡ್ಡಿರವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಅರ್ಜಿ ಸಲ್ಲಿಸಿದ್ರು. ಅದರಂತೆ ಭೂ ಮಾಪಕರಾದ ಎಸ್ ವೆಂಕಟರಮಣಪ್ಪ ಹಾಗೂ ಸಿಬ್ಬಂದಿ ಕೆಂಚಾಲಹಳ್ಳಿ ಹಾಗೂ ಬಟ್ಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಅಳತೆ ಮಾಡಲು ಜಮೀನಿಗೆ ಇಳಿದಾಗ ವೇಣುಗೋಪಾಲ್ ಬಿನ್ ಕೃಷ್ಣಾರೆಡ್ಡಿ ಹಾಗೂ ಅಕ್ಕಪಕ್ಕ ಇರುವ ಜಮೀನುದಾರರು ಮೊದಲು ನಮ್ಮ ತಂದೆ ತಾಯಂದಿರಿಗೆ ಮಂಜೂರು ಆಗಿರುವಂತಹ ಜಮೀನುಗಳನ್ನು ಗುರುತಿಸಿ ನಂತರ ಅಳತೆ ಮಾಡಿ ಎಂದು ಅಧಿಕಾರಿಗಳಿಗೆ ಕೇಳಿಕೊಂಡರು. ಇದಕ್ಕೆ ಒಪ್ಪದೇ ಇರುವ ಅಧಿಕಾರಿಗಳ ಹಾಗೂ ಅವರ ನಡುವೆ ಮಾತಿನ ಜಟಾಪಟಿ ನಡೆದು ಪೊಲೀಸರು ಸ್ಥಳದಲ್ಲಿ ಮೂವರನ್ನು ಬಂಧಿಸಿ ವೇಣುಗೋಪಾಲ್ ಬಿನ್ ಕೃಷ್ಣಾರೆಡ್ಡಿ ಹಾಗೂ ಅಕ್ಕಪಕ್ಕ ಇರುವ ಜಮೀನುದಾರರು ಮೊದಲು ನಮ್ಮ ತಂದೆ ತಾಯಂದಿರಿಗೆ ಮಂಜೂರು ಆಗಿರುವಂತಹ ಜಮೀನುಗಳನ್ನು ಗುರುತಿಸಿ ನಂತರ ಅಳತೆ ಮಾಡಿ ಎಂದು ಅಧಿಕಾರಿಗಳಿಗೆ ಕೇಳಿಕೊಂಡರು. ಇದಕ್ಕೆ ಒಪ್ಪದೇ ಇರುವ ಕಾರಣ ಅಧಿಕಾರಿಗಳ ಹಾಗೂ ಅವರ ನಡುವೆ ಮಾತಿನ ಜಟಾಪಟಿ ನಡೆದು ಪೊಲೀಸರು ಸ್ಥಳದಲ್ಲಿ ಮೂವರನ್ನು ಬಂಧಿಸಿ ಬಟ್ಟಹಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ವೇಣುಗೋಪಾಲ್, ಸರ್ವೆ ನಂಬರ್ 171 ಜಮೀನು 5 ಜನರಿಗೆ ಮಂಜೂರಾಗಿದ್ದು ಇತ್ತೀಚೆಗೆ ಬೇರೆ ವ್ಯಕ್ತಿಗಳು ನಮಗೆ ಮಂಜೂರಾಗಿದೆ ಎಂದು ಸರ್ವೆ ಕಾರ್ಯ ಮಾಡಿಸುತ್ತಿರುವುದು ಸರಿಯಿಲ್ಲ. ನಮಗೆ ಮಂಜೂರು ಆಗಿದ್ದಂತಹ ಜಮೀನು ಇಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ನಮ್ಮ ಜಮೀನು ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದರು. ಅಳತೆ ಮಾಡಲು ಬಂದ ಅಧಿಕಾರಿಗಳು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಅಳತೆ ಕಾರ್ಯ ಮುಗಿಸಿ ಹೋದರು. ಪೊಲೀಸರು ಮುಂದೆ ಹೊಡೆದ್ ಬಿಟ್ಲ ಅವಳ ಮತ್ತೆ ಗೊತ್ತಾಗಲ್ಲ ಸರ್.
ಮಾತುಗಳು ಮಾತಾಡೋದು, ಬಜಾರಲ್ಲಿ ಏಕೋಜ್ಯದಲ್ಲಿ ಮಾತಾಡೋದು, ನೋಡಲೇ ಹೋಗೋಣ ಯಾರು ಬರ್ತಾನೆ ನೋಡೋಣ ಅನ್ನೋದು ಈ ಥರ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಇದಕ್ಕೆ ಫೈನಲ್ ಏನು ಹೇಳ್ತೀರಾ? ಫೈನಲ್ ಆಗಿ ನಾವು ಇದರಲ್ಲಿ ತಹಸೀಲ್ದಾರು ಹಾಗೆ DC ಅವರು, ನಮ್ಮ ಕೃಷ್ಣ ಬೈರೇಗೌಡರು, ಜಮೀನು ಉಸ್ತುವಾರಿ ಮಿನಿಸ್ಟ್ರು ಎಲ್ಲ ಇದ್ರ ಮೇಲೆ, ನಮ್ಮ ತಾಲೂಕು ಸುಧಾಕರ್ ರೆಡ್ಡಿ ಅವರು ಎಲ್ಲ ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ನಮಗೆ ನಮ್ಮ ಜಮೀನನ್ನು ನಮಗೆ ಮಾಡಿಕೊಳ್ಳಬೇಕು. ಇದ್ರ ಮೇಲೆ ನಮಗೇನು ಗೊತ್ತಿಲ್ಲ, ನಾವು ಮುಂದೆ ಹೋಗೋಕ್ಕೂ ಗೊತ್ತಿಲ್ಲ, ಹಿಂದೆ ಬರೋಕ್ಕೂ ಗೊತ್ತಿಲ್ಲ. ಈ ಥರ ಅವರು ಒಂದು ತಾಲೂಕು ದನಿಯಾಗಿ ಇದ್ದುಕೊಂಡು, ಲೀಡ್ರಾಗಿ ಇದ್ದುಕೊಂಡು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾಗರಾಜ ರೆಡ್ಡಿ ಅವ್ರ ಅನ್ನದಮ್ಮಂದರು, ಅವ್ರು ಗೌರ್ಮೆಂಟ್ ಎಂಪ್ಲಾಯ್. ಅವರು ಒಬ್ಬರು ರಾಮಕೃಷ್ಣ ರೆಡ್ಡಿ ಜೈಲು 27ನೇ ನಮ್ಮ ತಾತ ಹೆಸರಿಗೆ ಪೋಡಿ ಆಗಿರೋದು. ಮೊದಲು 129 ಗೋಮಾಳ ಇತ್ತು, ಅದು ಪೋಡಿ ಆದಮೇಲೆ 171 ಆಯಿತು. 5 ಎಕರೆ 12 ಗುಂಟೆ ಇದು ಮತ್ತು ನಮ್ಮ ತಾತಾಗೆ ಮಂಜೂರಾಗಿರೋದು. ನಮ್ಮ ತಾತ ತೀರ್ಕೊಂಡ ಮೇಲೆ ಮತ್ತೆ ನಮ್ಮ ಅಪ್ಪ ಹೆಸರಿಗೆ ಬಂತು, ಮತ್ತು ನಮ್ಮ ಅಣ್ಣನ ಹೆಸರಿಗೆ ಬಂತು, ಮತ್ತು ನಾವು ಶೆಡ್ಯೂಲ್ ಮಾಡ್ಕೊಂಡಾಗ ನಮ್ಮ ಹೆಸರಿಗೆ ಬಂದಿದೆ. ಚಿಂತಾಮಣಿ ತಾಲೂಕು ಮುರುಮಲ ಹೋಬಳಿ. ಈ ಸರ್ವೆ ನಂಬರ್ ಬಂದು 171. ಮೊದಲು ಇದು 5 ಜನ ಗ್ರ್ಯಾಂಟ್ ಆಗಿತ್ತು ಮೈಸೂರು ಸರ್ವೆ ಸ್ಟೇಷನಲ್ಲಿ. ಆಮೇಲೆ ಇನ್ನೊಬ್ಬರು ಬಂದು ಶ್ರೀರಾಮರೆಡ್ಡಿನವರು ಬಂದು ಇಲ್ಲಿ ನಮಗೆ ಸೇರಿದೆ ಡಾಕ್ಯುಮೆಂಟ್ ಆಗಿದೆ ಅಂತ, ಪಾನಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸರ್ವೆ ಮಾಡಿಸ್ತಾ ಇದ್ದಾರೆ. ಇನ್ನೊಬ್ಬ ದೊಡ್ಡಪ್ಪ ಮಗ ಬಂದು ನಮ್ಮ ಜಮೀನು ಗ್ರ್ಯಾಂಟ್ ಆಗಿದೆ, ಡಾಕ್ಯುಮೆಂಟ್ ಇಲ್ಲೇ ಮೊದಲು ಮೈಸೂರು ಸರ್ವೆ ಆಗಿದ್ದು, ನಿಮ್ಮ ಜಮೀನು ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು